ಸೊ ಈಗಂತೂ ಹತ್ತತ್ರ 20% ಅಷ್ಟು ಮಕ್ಕಳಲ್ಲಿ ರಿಫ್ರಾಕ್ಟಿವ್ ಎರರ್ಸ್ ಕಾಣಬರ್ತಾ ಇದೆ. ಸಾಮಾನ್ಯವಾಗಿ ಕಾಣಬರುವಂಥದ್ದು ಮಕ್ಕಳಲ್ಲಿ ಮಯೋಪಿಯಾ, ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಎಲ್ಲದನ್ನು ಈಕ್ವಲ್ ಆಗಿ ಎಕ್ಸ್ಪೋಸ್ ಆಗಬೇಕು ಮಕ್ಕಳಿಗೆ. ಅವಾಗಲೇ ಒಂದು ಸಂಪೂರ್ಣವಾಗಿ ಬೆಳವಣಿಗೆ ಆಗುತ್ತೆ. ಕಣ್ಣುಗುಡ್ಡೆಗಳದು ಹಾಗೆ ಪವರ್ದು ಅಷ್ಟೇ. 20-20 ರೂಲ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಇಂಜಿನಿಯರ್ಸ್ ಅಂತೂ ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ. ಚಿಕ್ಕ ಮಕ್ಕಳಲ್ಲಿ 3 ವರ್ಷ ಗ್ಲಾಸ್ ಹಾಕ್ಬೋದಾ ಅಂತ ಬಹಳ ಜನ ಕೇಳ್ತಾರೆ. ನಾವು ಅವಾಗ ಒಂದ್ ವೇಳೆ ಗೊತ್ತಾಗಿ ಪವರ್ಫುಲ್ ಕರೆಕ್ಷನ್ ಕೊಟ್ಟರು ಕೂಡ ಆ ಮಗುಗೆ ಪೂರ್ತಿ 100% ವಿಷನ್ ಬರದೇ ಹೋಗ್ಬೋದು. ಅಫ್ಕೋರ್ಸ್ ಮಯೋಪಿಯಾ ಇದೆಲ್ಲನೂ ಆನುವಂಶಿಕತೆಯಿಂದ ಬಂದಿರುವಂತದ್ದೇ, ಹೆರಿಡಿಟರಿ ಕಂಡೀಷನ್ ಇವೆ. ರಾತ್ರಿ ಮಲ್ಗೋಕೆ ಮುಂಚೆ ಈ ಡ್ರಾಪ್ ಆ ಪ್ರೋಗ್ರೆಷನ್ ಅನ್ನ ಕಮ್ಮಿ ಮಾಡುತ್ತೆ. ಕನ್ನಡಕ ಹಾಕೊಂಡ್ರೆ ಆಮೇಲೆ ಪವರ್ ಇರಲ್ವಾ? ಇಲ್ಲ, ಹಾಗೆ ಹೇಳೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷ ಅಂತ, ಡಾಕ್ಟರ್ ಅಗರ್ವಾಲ್ಸ್ ಐ ಹಾಸ್ಪಿಟಲ್ ಬನಶಂಕರಿ ಬ್ರಾಂಚ್ನಲ್ಲಿ ಪ್ರಮುಖ ವೈದ್ಯನಾಗಿ ಕೆಲಸ ಮಾಡ್ತಿದ್ದೀನಿ. ನಾನು ಇವತ್ತು ಒಂದು ವಿಷಯವಾಗಿ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಅದೇನು ಅಂತಂದರೆ, ಸಾಮಾನ್ಯವಾಗಿ ಈಗ ಇತ್ತೀಚಿನ ದಿನಗಳಲ್ಲಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸಣ್ಣ ಸಣ್ಣ ಮಕ್ಕಳಲ್ಲಿ, ಬೆಳೆಯುವಂಥ ಹುಡುಗರಲ್ಲಿ, ಹುಡುಗಿಯರಲ್ಲಿ ಏನು ನೋಡ್ತಾ ಇದ್ದೀವಿ ನಾವು ಅಂದರೆ, ಕನ್ನಡಕ ಹಾಕ್ಕೊಂಡು ಬಹಳ ಜನ ಓಡಾಡ್ತಿದ್ದಾರೆ. ಏನು ಕಾರಣ ಇದಕ್ಕೆ? ಯಾಕೆ ಹೀಗಾಗ್ತಿದೆ? ನಮ್ಮ ಮುಂಚೆ ಇಷ್ಟೊಂದು ಇರಲಿಲ್ವಲ್ಲ, ಇವಾಗ ಯಾಕೆ ಇಷ್ಟು ಜಾಸ್ತಿ ಆಗಿಬಿಟ್ಟಿದೆ? ಇದಕ್ಕೆ ಪ್ರಮುಖ ಒಂದು ಕಾರಣ ಏನು ಅಂತ ಹೇಳಿದ್ರೆ ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೀವಿ. ಸೊ ಈಗಂತೂ ಹತ್ತತ್ರ 20% ಅಷ್ಟು ಮಕ್ಕಳಲ್ಲಿ ರಿಫ್ರಾಕ್ಟಿವ್ ಎರರ್ಸ್ ಕಾಣಬರ್ತಾ ಇದೆ. ಏನಿದು ರಿಫ್ರಾಕ್ಟಿವ್ ಎರರ್ ಅಂತ ಹೇಳಿದ್ರೆ, ರಿಫ್ರಾಕ್ಟಿವ್ ಎರರ್ ಅಂದ್ರೆ ನಾರ್ಮಲ್ ಆಗಿ ನಮಗೆ ನಮ್ಮ ಕಣ್ಣುಗುಡ್ಡೆಗಳನ್ನ ತಗೊಂಡ್ರೆ ಹೊರಗಡೆಯಿಂದ ಬೀಳೋ ಬೆಳಕು ಕಣ್ಣೊಳಗೆ ಹೋಗಿ ಅದು ರಿಫ್ರಾಕ್ಟ್ ಆಗಿ ಒಳಗೆ ರೆಟಿನಾ ಮೇಲೆ ಫೋಕಸ್ ಆಗಬೇಕು. ಅದು ಕರೆಕ್ಟಾಗಿ ರೆಟಿನಾ ಮೇಲೆ ಫೋಕಸ್ ಆದರೆ ಆವಾಗ ಚೆನ್ನಾಗಿ ಕಾಣಿಸುತ್ತೆ, ದೃಷ್ಟಿ ಕ್ಲಿಯರ್ ಆಗಿರುತ್ತೆ. ಇದು ಒಂದು ವೇಳೆ ಆಗಲಿಲ್ಲ ಅಂತಂದರೆ, ಅಂದರೆ ರೆಟಿನಾ ಮುಂದಾಗಡೆನೋ ರೆಟಿನಾ ಹಿಂದಾಗಡೆನೋ ಫೋಕಸ್ ಆಗಿಬಿಟ್ರೆ ಅವಾಗ ಏನಾಗುತ್ತೆ? ಆವಾಗ ಕಾಣಿಸುತ್ತೆ, ಆದರೆ ಆ ಕ್ಲಾರಿಟಿ ಇರಲ್ಲ. ಅದಕ್ಕೆ ನಾವು ರಿಫ್ರಾಕ್ಟಿವ್ ಎರರ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಬೇರೆ ಬೇರೆ ಥರ ರಿಫ್ರಾಕ್ಟಿವ್ ಎರರ್ಸ್ ಇವೆ. ಹೈಪರ್ಮೆಟ್ರೋಪಿಯಾ ಅಂತೀವಿ, ಮಯೋಪಿಯಾ ಅಂತೀವಿ, ಆಸ್ಟಿಗ್ಮ್ಯಾಟಿಸಮ್ ಅಂತ ಹೇಳ್ತೀವಿ. ಇದರಲ್ಲಿ ಬಹಳ ಸಾಮಾನ್ಯವಾಗಿ ಕಾಣಬರುವಂಥದ್ದು ಮಕ್ಕಳಲ್ಲಿ ಅಂತಂದರೆ ಮಯೋಪಿಯಾ. ಏನು ಈ ಮಯೋಪಿಯಾ ಅಂದರೆ? ಮಯೋಪಿಯಾ ಅಂದರೆ ನಿಯರ್ ಸೈಟೆಡ್ನೆಸ್ ಅಂತ ಏನು ಹೇಳ್ತೀವಿ, ಸಮೀಪ ದೃಷ್ಟಿ ದೋಷ. ಅಂದರೆ ಏನು? ಸಮೀಪ ದೃಷ್ಟಿ ಚೆನ್ನಾಗಿರುತ್ತೆ, ದೂರದ್ದು ಕಾಣಿಸಲ್ಲ. ಅದನ್ನು ನಾವು ಸಮೀಪ ದೃಷ್ಟಿ ದೋಷ ಅಥವಾ ಮಯೋಪಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಏನಾಗುತ್ತೆ ಮಯೋಪಿಯಾ ಅಲ್ಲಿ ಅಂದರೆ, ಹೊರಗಡೆಯಿಂದ ಬರೋ ಬೆಳಕು ಕಣ್ಣು ಒಳಗಡೆ ಹೋಗಿ ಅದರಿಂದ ರೆಟಿನಾಗೆ ಫೋಕಸ್ ಆಗುವಾಗ ರೆಟಿನಾಯಿಂದ ಸ್ವಲ್ಪ ಮುಂದಕ್ಕೆ ಫೋಕಸ್ ಆಗಿಬಿಡುತ್ತೆ. ಆದ್ದರಿಂದ ಅಷ್ಟು ಕ್ಲಾರಿಟಿ ಇರಲ್ಲ, ಏನಾದರೂ ನೋಡಬೇಕಾದ್ರೂ ಕ್ಲಾರಿಟಿ ಇರಲ್ಲ. ಹತ್ತಿರದಿಂದ ಬರೋದು ಸ್ವಲ್ಪ ಫೋಕಸ್ ಕರೆಕ್ಟಾಗಿ ಆಗುತ್ತೆ ರೆಟಿನಾ ಮೇಲೆ, ಆದ್ದರಿಂದ ಅವ್ರಿಗೆ ಕಾಣಿಸೋಕ್ಕೆ ಶುರು ಆಗುತ್ತೆ, ಪ್ರಾಬ್ಲಮ್ ಇರಲ್ಲ ಹತ್ತಿರಕ್ಕೆ. ಅದೇ ದೂರದಿಂದ ಬರೋ ಬೆಳಕು ರೆಟಿನಾ ಮುಂದಗಡೆ ಫೋಕಸ್ ಆಗಿಬಿಟ್ಟು ಅವ್ರಿಗೆ ಮಕ್ಕಳಲ್ಲಿ ಕಾಣಿಸ್ತಾ ಇರಲ್ಲ. ಅದಕ್ಕೆ ಏನು ಸೊಲ್ಯೂಷನ್? ಅದಕ್ಕೆ ಚಿಕಿತ್ಸೆ ಇದೆಯಾ? ಇದೆ, ಖಂಡಿತ ಇದೆ. ಇದು ಟ್ರೀಟಬಲ್ ಕಂಡೀಷನ್, ಟ್ರೀಟಬಲ್ ಆ್ಯಂಡ್ ಟು ಸಮ್ ಎಕ್ಸ್ಟೆಂಟ್ ಪ್ರಿವೆಂಟಬಲ್. ಈಗಂತೂ ಹೇಳ್ತೀನಿ ಮುಂದೆ ನಾನು ಹೇಗೆ ಪ್ರಿವೆಂಟಬಲ್ ಅಂತ. ಸೊ ಈಗ ಮುಖ್ಯವಾಗಿ ಗಮನಿಸ್ಕೋಬೇಕಾಗಿರೋದು, ಅದರಲ್ಲೂ ತಂದೆ ತಾಯಂದರು ಗಮನಿಸ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಅವರ ಒಂದು ಬಿಹೇವಿಯರ್, ಮಕ್ಕಳ ಒಂದು ದಿನಚರಿ ಹೇಗಿದೆ, ನಾರ್ಮಲ್ ಆಗಿದೆಯಾ, ಬೆಳವಣಿಗೆ ಸರಿಯಾಗಿ ಆಗ್ತಾ ಇದೆಯಾ, ಅವರು ಮಕ್ಕಳು ನೋಡೋ ರೀತಿ ಹೇಗಿದೆ, ವಾರಗಣ್ಣಿಂದ ನೋಡ್ತಿದ್ದಾರಾ, ಕಣ್ಣು ಹೀಗೆ ಹಿಂಡಿ ಹಿಸ್ಕಿ ನೋಡ್ತಾ ಇದ್ದಾರಾ ಮಕ್ಕಳು, ಇದನ್ನೆಲ್ಲ ಗಮನಿಸ್ಕೋಬೇಕಾಗತ್ತೆ. ಕೆಲವು ಸತಿ ಏನಾಗುತ್ತೆ ಅಂದರೆ, ದೂರದ್ದು ಕಾಣಿಸ್ದೇ ಇರೋವಾಗ ಮಕ್ಕಳು ಅವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಕಣ್ಣು ಹೀಗೆ ಹಿಂಡಿ ಮಾಡಿ ನೋಡ್ತಾರೆ. ಹೀಗೆ ಮಾಡಿದ್ರೆ ಏನಾಗುತ್ತೆ? ಪಿನ್ ಹೋಲ್ ಎಫೆಕ್ಟ್ ಅಂತ ಹೇಳ್ತೀವಿ. ಆವಾಗ ಕಾಣಿಸುತ್ತೆ ಚೆನ್ನಾಗಿ. ಆದ್ದರಿಂದ ಅದೊಂದು ಕರೆಕ್ಟಿವ್ ಮೆಕ್ಯಾನಿಸಮ್ ಆಗಿಬಿಡುತ್ತೆ ಮಕ್ಕಳಲ್ಲಿ. ಸೊ ಅವ್ರಿಗೆ ಗೊತ್ತಿಲ್ದಿರ ಹೀಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ದೂರದ್ದೆಲ್ಲ ನೋಡಬೇಕಾದ್ರೆ, ಇಲ್ಲ TV ನೋಡಬೇಕಾದ್ರೆ ಹೀಗೆಲ್ಲ ಮಾಡ್ತಿರ್ತಾರೆ. ಅದು ನೋಡಿದಾಗ ಅದು ಮಾಮೂಲಿ, ಅದು ಏನಾಗಲ್ಲ, ಸರ್ ಹೋಗುತ್ತೆ ಅನ್ನೋ ಒಂದು ಉದಾಸೀನತೆ ಬೇಡ. ಆ ಥರ ಬಹಳ ಫ್ರೀಕ್ವೆಂಟ್ ಆಗಿ ತುಂಬಾ ಆಗ್ತಿದ್ರೆ ದಯವಿಟ್ಟು ಅಂಥವರು ಅಂದರೆ ತಂದೆ ತಾಯಿಗಳು ದಯವಿಟ್ಟು ಅಂಥ ಮಕ್ಕಳನ್ನ ಕರ್ಕೊಂಡು ಬಂದು ಕಣ್ಣಿನ ಒಂದು ಪರೀಕ್ಷೆ ಮಾಡಿಸ್ಲೇಬೇಕು. ಇಲ್ಲದೇ ಇದ್ರೂ ನಾರ್ಮಲ್ ಆಗೂ ನಾವು ಹೇಳ್ತೀವಿ 3 ವರ್ಷ 3.5-4 ವರ್ಷ ಆಗಿದ ತಕ್ಷಣ ಒಂದ್ಸಲ ಬಂದು ಕಣ್ಣಿನ ಚೆಕಪ್ ಮಾಡಿಸ್ಬೇಕು. ದೃಷ್ಟಿ ಹೇಗಿದೆ ಅಂತ ನಮಗೊಂದು ಗಮನ ಇರಬೇಕು ಯಾವಾಗಲೂ.
ಅಂಥದ್ರಲ್ಲಿ ಈ ಥರ ಸಿಂಪ್ಟಮ್ಸ್ ಇದ್ದರೆ ಕಣ್ಣು ಹಿಂಡು ಮಾಡಿ ನೋಡೋದು, ಇಲ್ಲ ಅಂತಂದರೆ ತುಂಬ ಉಜ್ಜುತ್ತಾ ಇರೋದು, ಕಣ್ಣು ಏನಾದರೂ ಕಾಣಿಸ್ತಾ ಇಲ್ಲ ಅಂತಂದರೆ ಉಜ್ಜಿ ನೋಡಿ ಕಾಣಿಸುತ್ತೇನೋ ಅನ್ನೋ ಒಂದು ಇದರಲ್ಲಿ ಮಾಡ್ತಾರೆ ಮಕ್ಕಳು. ಅದು ಗಮನಿಸಬೇಕು. ಇಲ್ಲ ಏನಾದರೂ ಓದಬೇಕಾದ್ರೆ, ಟಿ ವಿ ನೋಡಬೇಕಾದ್ರೆ ಎಲ್ಲ ಬಹಳ ಹತ್ತಿರದಿಂದ ಹೋಗಿ ನೋಡ್ತಾರೆ, ತೀರಾ ಹತ್ತಿರ ಸ್ಕ್ರೀನ್ ಹತ್ರ ಹೋಗಿ ನೋಡೋದು, ಇಲ್ಲ ಪುಸ್ತಕ ತುಂಬ ಹತ್ತಿರದಿಂದ ಓದೋದು, ಈ ಥರ ಎಲ್ಲ ಮಾಡ್ತಾ ಇದ್ದರೆ ಇದೆಲ್ಲ ನಮ್ಗೆ ಏನು ಅನಿಸುತ್ತೆ ಅಂದರೆ, ನಾವು ತಿಳ್ಕೊಬೇಕಾಗಿರೋ ಅಂಶ ಏನು ಅಂದರೆ ದೃಷ್ಟಿದೋಷ ಇರಬಹುದು, ಇದ್ದೇ ಇದೆ ಅಂತಲ್ಲ, ಇರಬಹುದು ಅನ್ನೋ ಒಂದು ಅನುಮಾನ ಬರಬೇಕು ನಮಗೆ. ಇದು ಬಂದರೆ ಅದನ್ನು ಖಂಡಿತ ನಾವು ಕರ್ಕೊಂಡು ಹೋಗಿ ಮಕ್ಕಳನ್ನ ಇದರಲ್ಲಿ ಐ ಚೆಕಪ್ ಮಾಡಿಸಿ, ಏನಾದರೂ ತೊಂದರೆ ಇತ್ತು ಅಂತಂದರೆ, ಈ ಥರ ನಾನು ಹೇಳ್ದಂಗೆ ರಿಫ್ರಾಕ್ಟಿವ್ ಎರರ್ ಅಂತ ಏನಾದರೂ ಕಂಡು ಬಂದಲ್ಲಿ ಅದಕ್ಕೆ ಚಿಕಿತ್ಸೆ ಕೊಡಿಸ್ಬೇಕಾಗುತ್ತೆ. ಈಗಂತೂ ಇತ್ತೀಚೆಗೆ ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ, ಎಲ್ಲರ ಹತ್ರನೂ ಮೊಬೈಲ್ ಇರುತ್ತೆ. ನಾವೇನು ದೊಡ್ಡವರೇನೆ ಎಷ್ಟೋ ಸಲ ನಾವು ಹೇಳ್ಬಿಡ್ತೀವಿ, ನಮ್ಮ ಕೆಲಸಗಳಾಗಬೇಕು ಅಂತಂದ್ರೆ ಮಕ್ಕಳಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ರೆ ಸರಿ ಮೊಬೈಲ್ ಕೊಟ್ಬಿಟ್ರೆ ಅವ್ರ ಪಾಡ್ಗೋರು ಇದ್ದು ಬಿಡ್ತಾರೆ, ಅವ್ರು ನೋಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡ್ಬಿಡ್ತೀವಿ ಅನ್ನೋದು ಒಂದು ಬಂದ್ಬಿಟ್ಟಿದೆ ಈಗ. ಬಹಳ ತಪ್ಪು ಅದು. ನಾವು ಸ್ವಲ್ಪ ಆ ಒಂದು ಯೋಚನೆಯನ್ನು ಬಿಟ್ಟು ದಯವಿಟ್ಟು ಈ ಥರ ಬಹಳ ಫ್ರೀಕ್ವೆಂಟಾಗಿ ಅಂದರೆ ತುಂಬ ಹೊತ್ತು ನೋಡೋಕ್ಕೆ ಬಿಡಬಾರ್ದು ಮಕ್ಕಳನ್ನ. ಏನಾಗ್ತಿದೆ ಮಕ್ಕಳಲ್ಲಿ ಅಂದರೆ ಆ ಮೊಬೈಲ್ ನೋಡ್ತಾ ಏನಾಗುತ್ತೆ, ಅದರ ಎಕ್ಸ್ಪೋಜರು ಜಾಸ್ತಿ ಆಗ್ತಿದೆ. ಅಂದರೆ ಹತ್ತಿರದ್ದೇ ನೋಡಿ ತುಂಬ ಅಭ್ಯಾಸ ಆಗೋಕ್ಕೆ ಶುರು ಆಗಿಬಿಟ್ಟಿದೆ ಮಕ್ಕಳಿಗೆ. ಇದು ತಪ್ಪು. ಎಲ್ಲ ಕಡೆ ಅಂದರೆ ಹತ್ತಿರದ ದೃಷ್ಟಿ, ದೂರದ ದೃಷ್ಟಿ, ಇಂಟರ್ಮೀಡಿಯೇಟ್ ಡಿಸ್ಟೆನ್ಸ್ ಎಲ್ಲದನ್ನು ಈಕ್ವಲ್ ಆಗಿ ಎಕ್ಸ್ಪೋಸ್ ಆಗಬೇಕು ಮಕ್ಕಳಿಗೆ. ಆವಾಗಲೇ ಒಂದು ಸಂಪೂರ್ಣವಾಗಿ ಬೆಳವಣಿಗೆ ಆಗುತ್ತೆ, ಕಣ್ಣುಗುಡ್ಡೆಗಳದ್ದು ಹಾಗೆ ಪವರ್ದು ಅಷ್ಟೇ. ಬರೀ ಹತ್ತಿರದ್ದೇ ಆಗಿಬಿಟ್ರೆ ಏನಾಗುತ್ತೆ, ದೆ ಗೆಟ್ ಅಡ್ಯಾಪ್ಟೆಡ್, ತೀರಾ ಹತ್ತಿರದ್ದೇ ಅಡ್ಯಾಪ್ಟ್ ಆಗಿಬಿಡುತ್ತೆ. ಆವಾಗ ದೂರದ್ದೆಲ್ಲ ಕಾಣಿಸ್ತಾ ಇರಲ್ಲ ಅವ್ರಿಗೆ. ಅದ್ರ ಜೊತೆಗೆ ಏನಾಗುತ್ತೆ, ಇದೆಲ್ಲನೂ ಮನೆ ಒಳಗಡೆ ಆಗೋವಂಥ ಕೆಲಸಗಳು, ಮೊಬೈಲ್ ನೋಡೋದೆಲ್ಲ ಭಾಳ ಅವ್ರವ್ರ ರೂಮಲ್ಲೇ ಕುತ್ಕೊಂಡು ಮಾಡ್ತಿರ್ತಾರೆ. ಅದರಲ್ಲೇ ಭಾಳ ತಲ್ಲೀನರಾಗ್ಬಿಡ್ತಾರೆ. ಹೊರಗಡೆ ಪ್ರಪಂಚದ ಜ್ಞಾನವೇ ಇರೋದಿಲ್ಲ ಅವ್ರಿಗೆ. ಅಂಥದ್ರಲ್ಲಿ ಏನಾಗುತ್ತೆ, ಆ ಹೊರಗಿನ ಆಟಗಳು, ನಾವು ಔಟ್ಡೋರ್ ಆ್ಯಕ್ಟಿವಿಟೀಸ್ ಅಂತ ಏನು ಸ್ಟ್ರೆಸ್ ಮಾಡ್ತೀವೋ ಅದೆಲ್ಲ ನಿಂತೇ ಹೋಗ್ಬಿಟ್ಟಿದೆ ಈಗಂತೂ. ಸೊ ಅದನ್ನೆಲ್ಲನೂ ನಾವು ತಡೆದಂಗೆ ಆಗ್ಬಿಡುತ್ತೆ. ಹೊರಗಡೆ ಹೋಗಬೇಕು ಮಕ್ಕಳು, ಹೊರಗಡೆ ಹೋಗಿ ಆ ಹೊರಗಿನ ಒಂದು ಎಕ್ಸ್ಪೋಜರ್ ಇರಲೇಬೇಕು. ಅದರಿಂದ ಹೊರಗಡೆ ಆಟ ಆಡೋದು ನಾವು ಅದರ ಮೂಲ ಒಂದು ಉದ್ದೇಶ ಅದೇ ಅಲ್ವೇ, ಹೊರಗಡೆ ಹೋಗಿ ಆಟ ಆಡಬೇಕು, ಬೇರೆಯವ್ರ ಜೊತೆ ಬೆರೀಬೇಕು, ಸೋಷಿಯಲ್ ಡೆವಲಪ್ಮೆಂಟು ಆಗುತ್ತೆ. ಹಾಗೆ ಬಿಸಿಲಿಗೆ ಮೈ ಒಡ್ಡಿದ್ದಂಗೂ ಆಗುತ್ತೆ, ಅದರಿಂದ ವಿಟಮಿನ್ ಡಿ ಎಕ್ಸ್ಪೋಜರ್ ಆಗುತ್ತೆ. ಬೇರೆ ಬಾಡಿಲಿ ಎಕ್ಸ್ಪೋಜರ್ ಏನೇನು ಆಗಿತ್ತು ಅದರಿಂದ ಅವ್ರಿಗೆ ಒಳಗಡೆ ರಾಸಾಯನಿಕಗಳು ಉತ್ಪನ್ನ ಆಗುತ್ತವೆ. ಅದರಿಂದ ದೇಹದ ಒಂದು ಬೆಳವಣಿಗೆಗೆ ಅನುಕೂಲವಾಗುತ್ತೆ. ಇದೆಲ್ಲನೂ ಹಾಗೆಯೇ ಕಣ್ಣಿನ ಬೆಳವಣಿಗೆಗಳು ಅನುಕೂಲ ಆಗುತ್ತೆ ಆದ್ದರಿಂದ ನಾವು ಸ್ಟ್ರೆಸ್ ಮಾಡಬೇಕಾಗಿರೋದೇನು ಮಕ್ಕಳಲ್ಲಿ ಅಂದರೆ, ಹೊರಗಡೆ ಕಂಪಲ್ಸರಿಯಾಗಿ ಆಟ ಆಡೋಕ್ಕೆ ಕಳಿಸ್ಲೇಬೇಕು. ತುಂಬ ಹೊತ್ತು ಅಂದರೆ ಹತ್ತಿರದ್ದು ಈ ಎಲೆಕ್ಟ್ರಾನಿಕ್ ಐಟಮ್ಸು, ಗ್ಯಾಡ್ಜೆಟ್ಸು ಇವುಗಳನ್ನ ನೋಡೋಕ್ಕೆ ಬಿಡಬಾರ್ದು. ಯಾವಾಗಲೂ ಬ್ರೇಕ್ಸ್ ಕೊಡಬೇಕು. ನಾವು ರೆಗ್ಯುಲರಾಗಿ ಕ್ಲಿನಿಕಲ್ಲಿ ನಾವು ಹೇಳೋದೇನು, ಎವ್ರಿ 20 ಮಿನಿಟ್ಸು ಒಂದು 20 ಸೆಕೆಂಡ್ ಆದ್ರೂ ಬ್ರೇಕ್ ತೊಗೊಳ್ಳಿ ನೀವು. 20-20 ರೂಲ್ ಅಂತ ಹೇಳ್ತೀವಿ. ಸಾಫ್ಟ್ವೇರ್ ಇಂಜಿನಿಯರ್ಸ್ಗಂತೂ ಇದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ, ಹೇಳಲೇಬೇಕು, ಎಲ್ಲರೂ ಪಾಲಿಸಲೇಬೇಕಾದಂಥ ನಿಯಮ ಇದು. 20-20 ರೂಲ್ ಅಂದರೆ ಏನಿದು 20-20 ರೂಲ್? ಎವ್ರಿ 20 ಮಿನಿಟ್ಸು ಜಸ್ಟ್ ಲುಕ್ 20 feet ಅವೇ ಫಾರ್ ಅಟ್ಲೀಸ್ಟ್ 20 seconds. ಸೊ ಈ ಥರ ಒಂದು ನಾವು ವಾಲಂಟ್ರಿಯಾಗಿ ಮಾಡ್ಕೊಂಬರ್ಬೇಕು. ಗೊತ್ತು ಬಹಳ ಕಷ್ಟ. ಇನಿಷಿಯಲಿ ಏನಾಗುತ್ತೆ, ನಾವು ಎಷ್ಟು ಎಂಗೇಜ್ ಆಗಿಬಿಟ್ಟಿರ್ತೀವಿ ನಮ್ಮ ಕೆಲಸಗಳಲ್ಲಿ ಅಂದರೆ ನಮ್ಮ ಕಣ್ಣು ಮಿಟುಕ್ಸೋದು ಕೂಡ ಮರ್ತೋಗ್ಬಿಡುತ್ತೆ ನಮಗೆ. ಅದರಿಂದ ಡ್ರೈನೆಸ್ಸು ಇಂಥ ಸಿಂಪ್ಟಮ್ಸ್ ಜಾಸ್ತಿ ಆಗ್ತಾಯಿವೆ. ಸೊ ನಾವು ವಾಲಂಟ್ರಿಯಾಗಿ ಇಲ್ಲ ಟೈಮ್ ಇಟ್ಕೊಂಡು ಇಷ್ಟೊತ್ತಾದಮೇಲೆ ಬ್ರೇಕ್ ತೊಗೊಳ್ಳೇಬೇಕು ನಾನು ಅಂತ ಹೇಳಿ ಹೀಗೆ ಮಾಡಬೇಕು. ಇದು ದೊಡ್ಡವರು. ಮಕ್ಕಳಲ್ಲೂ ಹೀಗೇ ತುಂಬಾ ಜಾಸ್ತಿ ಎಕ್ಸ್ಪೋಸ್ ಆಗ್ತಾಯಿದ್ರೆ, ಅವರಿಂದ ಆ ಒಂದು ಚಟದಿಂದ ಬಿಡಿಸೋಕ್ಕಾಗ್ತಿಲ್ಲ ಅಂದರೆ ಅಟ್ಲೀಸ್ಟ್ ಈ ರೂಲ್ ಫಸ್ಟ್ ತಂದುಬಿಟ್ಟು ಅದಾದಮೇಲೆ ನಿಧಾನವಾಗಿ ಅವುಗಳಿಂದ ಸ್ವಲ್ಪ ದೂರ ಮಾಡಬೇಕಾಗತ್ತೆ. ಸೊ ಇದರಿಂದ ಮಾಡಿದ್ರೆ ಏನಾಗುತ್ತೆ, ಮಯೋಪಿಯಾ ಅಟ್ಲೀಸ್ಟ್ ಶುರು ಆಗಿದ್ದರೆ ಅದರ ಪ್ರೋಗ್ರೆಷನ್ ಅಟ್ಲೀಸ್ಟ್ ವಿಲ್ ಕಮ್ ಡೌನ್ ಟು ಸಮ್ ಎಕ್ಸ್ಟೆಂಟ್. ಅಫ್ಕೋರ್ಸ್ ಮಯೋಪಿಯಾ ಇದೆಲ್ಲನೂ ಆನುವಂಶಿಕತೆಯಿಂದ ಬಂದಿರುವಂಥದ್ದೇ, ಹೆರಿಡಿಟ್ರಿ ಕಂಡೀಷನ್ಸ್ ಇದ್ದೇ ಇವೆ. ಬಟ್ ಅಟ್ಲೀಸ್ಟ್ ಆ ಹೆರಿಡಿಟ್ರಿ ಪಾರ್ಟ್ ನಮ್ಮಲ್ಲಿ ತಡೆಯೋಕ್ಕಾಗಲ್ಲ. ಇಂಥವಾದರೂ ಪ್ರಿವೆಂಟಬಲ್, ಆಲ್ ದೀಸ್ ಆರ್ ಪ್ರಿವೆಂಟಬಲ್ ಕಾಸಸ್. ಇವುಗಳನ್ನ ನಾವು ಸ್ವಲ್ಪ ನಮ್ಮ ಒಂದು ಗಮನದಲ್ಲಿ ಇಟ್ಕೊಂಡು ನಾವು ಅದನ್ನ ತಪ್ಪಿಸಿದ್ರೆ ಅಟ್ಲೀಸ್ಟ್ ಅದರ ಒಂದು ಪ್ರೋಗ್ರೆಷನ್ನು ಕಮ್ಮಿ ಆಗುತ್ತೆ ಮಯೋಪಿಯಾದು. ಒಂದು ವೇಳೆ ಇಷ್ಟೆಲ್ಲ ಆಗಿ ನಾವು ಪ್ರಯತ್ನ ಪಟ್ಟ ಮೇಲೂ ಒಂದು ವೇಳೆ ಬಂದುಬಿಡ್ತು ಪವರು, ಮಕ್ಕಳಿಗೆ ದೃಷ್ಟಿದೋಷ ಬಂದುಬಿಟ್ಟಿದೆ ಅಂದರೆ ಏನು ಮಾಡೋದು? ಏನೂ ಇಲ್ಲ, ಬಂದು ಚೆಕಪ್ ಮಾಡಿಸಿ, ನರ ಎಲ್ಲ ಚೆಕ್ ಮಾಡಿಸಿ, ಡ್ರಾಪ್ಸ್ ಎಲ್ಲ ಹಾಕಿ ನೋಡ್ತೀವಿ.
ನಾವು ಅನ್ಡೈಲೇಟೆಡ್ ಪೂರ್ತಿ ಡೈಲೇಟೇಷನ್ ಎಲ್ಲ ಆದಮೇಲೆ ಮತ್ತೆ ಇನ್ನೊಂದ್ಸಲ ವೆರಿಫೈ ಮಾಡಿ ಆಮೇಲೆ ಇಂಥ ನಂಬರ್ ಇದೆ ಈ ಮಗುಗೆ, ಈ ಒಂದು ಮೈನಸ್ ನಂಬರ್ ಇದೆ ಅಂತ ಡಿಸೈಡ್ ಮಾಡ್ತೀವಿ. ಅದು ಮಾಡಿದಾಗ ಅದಕ್ಕೆ ನಾವು ಗ್ಲಾಸಸ್ ಕೊಡಬೇಕಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ 3 ವರ್ಷ ಗ್ಲಾಸ್ ಹಾಕ್ಬೋದಾ ಅಂತ ಭಾಳ ಜನ ಕೇಳ್ತಾರೆ. ಹೌದು, ಹಾಕಬೇಕು. ಅದು ಯಾಕೆ ನಾವು ಹೇಳ್ತೀವಿ ಚಿಕ್ಕ ಮಕ್ಕಳಲ್ಲಿ ಗ್ಲಾಸಸ್ ಹಾಕಬೇಕು ಅಂದರೆ ಅದ್ರ ಉದ್ದೇಶ ಬಂದು ಗ್ಲಾಸ್ ಪವರ್ ಇದೆ ಅದಕ್ಕೆ ಗ್ಲಾಸ್ ಹಾಕಬೇಕು ಅಂತ ಅಷ್ಟೇ ಅಲ್ಲ. ಅದರಲ್ಲಿ ಏನು ಬಹಳ ಮುಖ್ಯವಾದ ಒಂದು ಉದ್ದೇಶ ಏನು ಅಂತಂದರೆ ನರದ ಒಂದು ಬೆಳವಣಿಗೆ. ನಾವು ಏನು ಹೇಳ್ತೀವಿ, ಈ ರೆಟಿನಲ್ ಕೆಪಾಸಿಟಿ ಈಗ ಒಂದು ಪವರ್ ಇದೆ ಅಂತ ಇಟ್ಕೊಳ್ಳೋಣ. ಆ ಪವರ್ ಕರೆಕ್ಷನ್ ನಾವು ಸರಿಯಾಗಿ ಕೊಟ್ಟಿಲ್ಲ ಮಗುಗೆ ಅಂತ ಹೇಳಿದ್ರೆ ಬೆಳೀತಾ ದೊಡ್ಡವರಾದಮೇಲೆ ಒಂದು 10-12 ವರ್ಷ ಆದಮೇಲೆ ಅದರ ಒಂದು ಕೆಪಾಸಿಟಿ ಏನಿದೆ ರೆಟಿನಾ ಕೆಪಾಸಿಟಿ ಅದು ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ನಾವು ಆವಾಗ ಒಂದು ವೇಳೆ ಗೊತ್ತಾಗಿ ಪವರ್ಫುಲ್ ಕರೆಕ್ಷನ್ ಕೊಟ್ಟರೂ ಕೂಡ ಆ ಮಗುಗೆ ಪೂರ್ತಿ 100% ವಿಷನ್ ಬರದೇ ಹೋಗ್ಬೋದು. 90%, 95% ಅಷ್ಟೇ ಕರೆಕ್ಟ್ ಆಗಬಹುದು. ಈ ಒಂದು ಅಂಶ ನಮ್ಮ ಗಮನದಲ್ಲಿ ಇಟ್ಕೊಂಡು ನಾವೇನು ಹೇಳ್ತೀವಿ, ಒಂದು 8-10 ವರ್ಷದ ಒಳಗೇನೆ ಚೆಕಪ್ ಮಾಡಿಸಿ ಎಷ್ಟು ಪವರ್ ಇದೆಯೋ ಅಷ್ಟು ಪವರ್ ಕರೆಕ್ಟಾಗಿ ಕೊಟ್ಬಿಡ್ಬೇಕು. ಅವಾಗೇನಾಗುತ್ತೆ, ಆ ಕರೆಕ್ಟ್ ಪವರ್ ಕೊಟ್ಟೋದ್ರಿಂದ ಚೆನ್ನಾಗಿ ರೆಟಿನಾ ಸ್ಟಿಮ್ಯುಲೇಟ್ ಆಗುತ್ತೆ. ಇದರಿಂದ ರೆಟಿನಾ ವಿಲ್ ಕಮ್ ಅಪ್ ಟು ಇಟ್ಸ್ 100% ಕೆಪಾಸಿಟಿ. ಅದು ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿ ನಾವು ಕರೆಕ್ಷನ್ ಕೊಟ್ಬಿಟ್ಟು ಅದರಿಂದ ಆ ಒಂದು ಪೊಟೆನ್ಷಿಯಲ್ಲು ತೊಗೊಂಡ್ಬಿಡ್ಬೋದು. ಅದಾದಮೇಲೆ ಅದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಆವಾಗ ಪೊಟೆನ್ಷಿಯಲ್ ಬಂದ್ಬಿಟ್ಟಿರೋದ್ರಿಂದ ಮಗು ಆಮೇಲೆ ದೃಷ್ಟಿ ಚೆನ್ನಾಗಿ ನೋಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಬಿಟ್ಟುಬಿಟ್ರೆ ಇದನ್ನು ನಾವು ಒಂದು ವೇಳೆ ನಾವು ಕರೆಕ್ಷನ್ ಕೊಡ್ದೀರ ಮಗುಗೆ ಹಾಗೆ ಬಿಟ್ಟುಬಿಟ್ರೆ ಏನಾಗುತ್ತೆ, ಆ ಕಣ್ಣು ಲೇಝಿ ಅಂತ ಹೇಳ್ತೀವಿ. ಅದು ಸಪೋಸ್ ಒಂದು ಕಣ್ಣು ಚೆನ್ನಾಗಿರುತ್ತೆ, ಇನ್ನೊಂದು ಕಣ್ಣು ಪವರ್ ಇರುತ್ತೆ. ಆವಾಗ ಏನಾಗುತ್ತೆ, ಮಗು ಕಂಪ್ಲೇಂಟ್ ಮಾಡಲ್ಲ. ಒಂದು ಕಣ್ಣಲ್ಲಿ ಚೆನ್ನಾಗಿ ಕಾಣಿಸ್ತಿರುತ್ತೆ, 2 ಕಣ್ಣು ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗಲ್ಲ ನಮಗೆ. ಸೊ ಆವಾಗ ಒಂದು ಕಣ್ಣು ಯಾವುದು ಪವರ್ ಇದೆಯೋ ಆ ಕಣ್ಣಲ್ಲಿ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಅದೊಂಥರ ತಾನಾಗ್ತಾನೆ ಲೇಝಿ ಆಗಿಬಿಡುತ್ತೆ. ಇದನ್ನು ಲೇಝಿ ಐ ಅಂತ ಹೇಳ್ತೀವಿ. ಈ ಲೇಝಿ ಐ ಬಂದುಬಿಟ್ರೆ ಇದನ್ನು ಟ್ರೀಟ್ ಮಾಡೋದು ಭಾಳ ಕಷ್ಟ, ಅದೂ ದೊಡ್ಡವರಾದಮೇಲೆ. ಅದಕ್ಕೆ ನಾವು ಹೇಳೋದು ಚಿಕ್ಕ ವಯಸ್ಸಲ್ಲೇ 3-4 ವರ್ಷದಲ್ಲೇ ಬಂದು ಚೆಕಪ್ ಮಾಡಿಸಿ, ಹಾಗೂ ಒಂದು ವೇಳೆ ಲೇಝಿ ಕಂಡು ಬಂದಲ್ಲಿ ಕೂಡ ಅದನ್ನು ಅವಾಗ ಕರೆಕ್ಟ್ ಮಾಡ್ಬೋದು. 8-10 ವರ್ಷದವರೆಗೆ ಅದಕ್ಕೆ ಬೇರೆ ಬೇರೆ ಪ್ರೊಸೀಜರ್ಸ್ ಇದೆ. ಪ್ಯಾಚಿಂಗ್ ಅಂತ ಹೇಳ್ತೀವಿ, ಮತ್ತು ಬೇರೆ ಬೇರೆ ಮೆಷಿನಲ್ಲಿ ಸ್ಟಿಮ್ಯುಲೇಷನ್ ಮಾಡಿ ಮಾಡೋವಂಥದ್ದೆಲ್ಲ ಇದೆ. ಅದು ಮಾಡಿದ್ರೆ ಇಂಪ್ರೂವ್ ಆಗಿಬಿಡುತ್ತೆ ದೃಷ್ಟಿ. ಆದ್ದರಿಂದ ನಾನು ಕೇಳ್ಕೊಳ್ಳೋದು ಏನಂದರೆ, ದಯವಿಟ್ಟು ಎಲ್ಲ ಪೇರೆಂಟ್ಸು ತಮ್ಮ ಮಕ್ಕಳನ್ನ ಗಮನಿಸಿ ನೋಡಿ ಈ ಥರ ಬಿಹೇವಿಯರಲ್ ಚೇಂಜಸ್ ಏನಾದರೂ ಇದ್ದರೆ ದಯವಿಟ್ಟು ಕರ್ಕೊಂಡು ಬನ್ನಿ. ಆಮೇಲೆ ಡೋಂಟ್ ಹೆಸಿಟೇಟ್, ಯಾವ ಒಂದು ಅನುಮಾನ ಬೇಡ. ಗ್ಲಾಸಸ್ ಪವರ್ ಇದೆ, ಪವರ್ ಇರೋದ್ರಿಂದ ಗ್ಲಾಸ್ ಹಾಕಬೇಕು ಅಂತ ಹೇಳಿದರೆ ಅದರಲ್ಲಿ ಯಾವ ಅನುಮಾನವೂ ಇರೋಲ್ಲ. ದಯವಿಟ್ಟು ಹಾಕಿ, ಗ್ಲಾಸಸ್ಸು ಸ್ಟಾರ್ಟ್ ಮಾಡಿ. ಅದರ ಜೊತೆಗೆ ಇವಾಗ ಗ್ಲಾಸಸ್ ಜೊತೆಗೆ ಬೇರೆ ಬೇರೆ ಬಂದಿವೆ. ಇತ್ತೀಚೆಗೆ ಸ್ಟಡೀಸ್ ಪ್ರಕಾರ ಏನು ಹೇಳ್ತಿದ್ರೆ, ಒಂದು ಡ್ರಾಪು ಬರುತ್ತೆ. ಈ ಡ್ರಾಪ್ ಹಾಕಿದ್ರೆ ದಿನ ರಾತ್ರಿ ಮಲಗೋಕ್ಕೆ ಮುಂಚೆ ಈ ಡ್ರಾಪು ಆ ಪ್ರೋಗ್ರೆಷನನ್ನು ಕಮ್ಮಿ ಮಾಡುತ್ತೆ ಅಂತ ಪ್ರೂವ್ ಆಗಿದೆ. ಸೊ ಆದ್ದರಿಂದ ಆ ಡ್ರಾಪ್ಸ್ ನೋಡಿಕೊಂಡು, ಎಲ್ಲರಿಗೂ ಹೇಳಲ್ಲ ಅದನ್ನು ನೋಡಿಕೊಂಡು ಡಾಕ್ಟರ್ ಯಾರಿಗೆ ಪ್ರಿಸ್ಕ್ರೈಬ್ ಮಾಡ್ತಾರೋ ಅಂಥವರು ಆ ಡ್ರಾಪ್ಸ್ನ ಬಳಸಬೇಕಾಗಿ ಬರುತ್ತೆ. ಹಾಗೆ ರೆಗ್ಯುಲರ್ ಫಾಲೋಅಪ್ಸ್, ಇದು ತುಂಬ ಇಂಪಾರ್ಟೆಂಟು. ಮಾಡಿಸ್ಬಿಟ್ಟು ಗ್ಲಾಸು ಹಾಗೆ ಬಿಟ್ಟು ಬಿಡೋದಲ್ಲ, ಅದನ್ನು ನೋಡಬೇಕು ಮಗು ಕರೆಕ್ಟಾಗಿ ಹಾಕ್ತಿದೆಯಾ ಇಲ್ವಾ ಅನ್ನೋದನ್ನು. ಯಾರೇ ಆಗಲಿ, ದೊಡ್ಡವ್ರಿಗೆ ಆಗಲಿ, ಫಸ್ಟ್ ಸತಿ ಮೊದಲನೇ ಸತಿ ಗ್ಲಾಸ್ ಹಾಕಿದಾಗ ಹಾಕಿದ ತಕ್ಷಣ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ಬಿಚ್ಚಿಟ್ಬಿಡ್ತೀವಿ, ಇಲ್ಲ ನಂಗೆ ಸರ್ ಹೋಗಲಿಲ್ಲ ಅಂದ್ಬಿಟ್ಟು. ಹೌದು, ನಮ್ಗೆ ದೊಡ್ಡವ್ರಿಗೆ ಆಗೋವಾಗ ಇನ್ನು ಮಕ್ಕಳಲ್ಲಿ ಆಗೋದು ಸಹಜವೇ. ಆದ್ದರಿಂದ ಹೇಳ್ತಾನೆ ಇರಬೇಕು, ಮಕ್ಕಳಿಗೆ ಸ್ಟ್ರೆಸ್ ಮಾಡ್ತಿರ್ಬೇಕು. ಇಲ್ಲ, ನೀನು ಅದನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದು, ಅದನ್ನು ಹಾಕಿ ನೀನು ನೋಡು, ಅಟ್ಲೀಸ್ಟ್ ದಿನಕ್ಕೆ ಇನಿಷಿಯಲಿ 1 ಅವರ್ ಹಾಕು, ಆಮೇಲೆ ಸ್ವಲ್ಪ ಜಾಸ್ತಿ ಮಾಡು, ಆಮೇಲೆ ಮಾಡು ಅಂತ. ಹೀಗೆ ಆ ಮಗುಗೆ ನಾವು ಸ್ಟ್ರೆಸ್ ಮಾಡ್ತಾ ಇದ್ದರೆ ಅವಾಗೇನಾಗುತ್ತೆ, ಆ ಮಗುನೂ ನೋಡಿ ಓ ಹೌದು ಇದರಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ ಅಂತ ಹೇಳಿ ಸ್ವಲ್ಪ ದಿವಸ ಆದಮೇಲೆ ನಾವು ಹೇಳೋದೇ ಬೇಕಿಲ್ಲ, ಅವರೇ ತಾನಾಗ್ತಾನೆ ಬೆಳಗ್ಗೆ ಎದ್ದ ತಕ್ಷಣ ಕರೆಂಟ್ ಹಾಕ್ಕೊಂಡು ಓಡಾಡೋಕ್ಕೆ ಶುರು ಮಾಡ್ತಾರೆ. ಸೊ ಇದು ಬಹಳ ಮುಖ್ಯ. ರೆಗ್ಯುಲರ್ ಯೂಸೇಜ್ ಆ್ಯಂಡ್ ರೆಗ್ಯುಲರ್ ಫಾಲೋಅಪ್ಸ್. ಎಷ್ಟು ದಿವಸ ಆದಮೇಲೆ ವಾಪಸ್ ಬಂದು ತೋರಿಸಿ ದೃಷ್ಟಿ ಹೇಗಿದೆ ಅಂತ ಚೆಕ್ ಮಾಡೋಕ್ಕೆ ಕರೀತಾರೋ ಆವಾಗ ಬಂದು ತೋರಿಸೋದು ಬಹಳ ಮುಖ್ಯ. ಏನಾದರೂ ಪವರ್ ಜಾಸ್ತಿ ಆಗಿದೆಯಾ ಇಲ್ಲ ಅಷ್ಟೇ ಮೇಂಟೈನ್ ಆಗಿದೆಯಾ ಅದೇ ಸಾಕಾ ಕನ್ನಡಕ ಅದನ್ನು ಆವಾಗ ನೋಡಿ ಚೆಕ್ ಮಾಡಿ ಹೇಳ್ತಾರೆ. ಈ ಥರ ನಾವು ಫಾಲೋ ಮಾಡಿಕೊಂಡು ಬಂದರೆ ಖಂಡಿತ ದೃಷ್ಟಿ ಅಂದರೆ ನಾವು ಪವರ್ನ ಹೋಗ್ಲಾಡ್ಸೋಕ್ಕಾಗತ್ತಾ ಅಂತ ಕೇಳ್ತಾರೆ ಭಾಳ ಜನ. ಕನ್ನಡಕ ಹಾಕ್ಕೊಂಡ್ರೆ ಆಮೇಲೆ ಪವರ್ ಇರಲ್ವಾ? ಇಲ್ಲ, ಹಾಗೆ ಹೇಳೋಕ್ಕಾಗಲ್ಲ.
ಏಕೆಂದರೆ ಈ ಮಯೋಪಿಯಾ ಈಸ್ ಅ ಪ್ರೋಗ್ರೆಸಿವ್ ಕಂಡೀಷನ್. ಒಂದ್ಸಲ ಪವರ್ ಶುರು ಆಯಿತು ಮೈನಸ್ ಪವರು ಅಂತಂದರೆ ಒಂದು 18-20 ವರ್ಷದವರ ತನಕ ಪವರು ಚೇಂಜ್ ಆಗೇ ಆಗುತ್ತೆ. ಕನ್ನಡಕ ಹಾಕಲಿ ಕನ್ನಡಕ ಹಾಕದೇನೆ ಇದ್ರೂ ಅಷ್ಟೇ ಪವರ್ ಅಂತೂ ಚೇಂಜ್ ಆಗುತ್ತೆ. ಪವರ್ ಚೇಂಜ್ ಆದಾಗ ದೃಷ್ಟಿ ಏನಾದರೂ ಕಮ್ಮಿ ಆಯಿತು, ಪವರ್ ಜಾಸ್ತಿ ಆದಾಗ ದೃಷ್ಟಿ ಕಮ್ಮಿ ಆಯಿತು ಅಂದರೆ ಚೆಕಪ್ಗೆ ಬರಬೇಕು. ಪವರ್ ಜಾಸ್ತಿ ಆಗಿದ್ರೆ ಆ ಪವರ್ ಗ್ಲಾಸ್ ಹಾಕೋಬೇಕು, ದೃಷ್ಟಿ ಇಂಪ್ರೂವ್ ಮಾಡ್ಕೋಬೇಕು. ಇವಾಗ ಇರೋವಂಥ ಒಂದು ಸಿಚುಯೇಷನ್ ಹೀಗೆ ಇರೋದು. ಇದನ್ನು ನಾವು ಟ್ರೀಟ್ ಮಾಡೋದು ಅಂದರೆ ಈ ಅರ್ಲಿ ಸ್ಟೇಜಲ್ಲಿ ಟ್ರೀಟು ಮಾಡಲ್ಲ. ಭಾಳ ಜನ ಕೇಳ್ತಾರೆ ಲೇಸರ್ ಕರೆಕ್ಷನ್ ಮಾಡಿಸ್ಬಿಡ್ತೀನಿ ಪವರ್ ಬೇಡ ಅಂತ. ಅದಕ್ಕಾದ್ರೂ ನಾವು ಆ ಪವರು ಪ್ರೋಗ್ರೆಷನ್ ನಿಲ್ಲಬೇಕು. 18-20 ವರ್ಷದ ತನಕ ಅದನ್ನು ವೆಯ್ಟ್ ಮಾಡಿ ಆಮೇಲೆ ಓಕೆ ಇನ್ನು ಮೇಲೆ ಜಾಸ್ತಿ ಆಗ್ತಿಲ್ಲ ಪವರ್ ಅಂತ ಖಾತ್ರಿ ಪಡಿಸ್ಕೊಂಡು ಮೇಲೆ ಆಮೇಲೆ ಲೇಸರು ಇಂಥ ಒಂದು ಬೇರೆ ಪಾಸಿಬಿಲಿಟೀಸ್ ಕಡೆಗೆ ನಾವು ನೋಡಬಹುದು. ಕಾಂಟ್ಯಾಕ್ಟ್ ಲೆನ್ಸನ್ನು ಕೂಡ ಬಳಸಬಹುದು, ಬಟ್ ಮಕ್ಕಳಲ್ಲಿ ಬಹಳ ಕಷ್ಟ. ಅಂತ ಮೇ ಬಿ ಒಂದು ಹೈಸ್ಕೂಲು ಕಾಲೇಜ್ ಲೆವೆಲ್ ಬಂದ ಮೇಲೆ ಕಾಂಟ್ಯಾಕ್ಟ್ ಲೆನ್ಸಸ್ಸನ್ನು ಬಳಸೋಕ್ಕೆ ನಾವು ಎನ್ಕರೇಜ್ ಮಾಡಬಹುದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.